ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪೊಲೀಸ್, PSI, SD, FDA, VAO ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಉಪಯುಕ್ತವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ 2026ರಲ್ಲಿ ನರೇಂದ್ರ ಮೋದಿಯವರಿಗೆ ಈ ಕೆಳಗಿನ ಯಾವ ದೇಶವು ಬಿಟಾಂಗ್ ಆದಿಪೂರ್ಣ ಪ್ರಶಸ್ತಿ ನೀಡಿದರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಇಂಡೋನೇಷ್ಯಾ. ಸರಿಯಾದ ಉತ್ತರ ಇಂಡೋನೇಷ್ಯಾ. ನೋಡಿ ಸ್ನೇಹಿತರೆ, ಬಿಟಾಂಗ್ ಆದಿಪೂರ್ಣ ಪ್ರಶಸ್ತಿ ಯಾವ ದೇಶ ನೀಡಲಾಗಿತ್ತು ಪ್ರಶ್ನೆ ಆಗಿ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಇಂಡೋನೇಷ್ಯಾ. ಸ್ನೇಹಿತರೆ, ಹಾಗಾದರೆ ಇಂಡೋನೇಷ್ಯಾದ ರಾಜಧಾನಿ ಯಾವುದಪ್ಪ ಅಂದರೆ ಜಕಾರ್ತ, ಪೂರ್ವ ಬೋರ್ನಿಯಾ, ಲುಸಂತಾರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಬೇಕು ಸ್ನೇಹಿತರೆ, ಪ್ರಸ್ತುತ ಜಗತ್ತಿನಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಭಾರತ. ಸರಿಯಾದ ಉತ್ತರ ಭಾರತ. ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಪ್ರಸ್ತುತ ಜಗತ್ತಿನಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವ ದೇಶನೇ ಭಾರತ. ಇದಕ್ಕಿಂತ ಮುಂಚೆ ಜಗತ್ತಿನಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವ ದೇಶ ಬಾಂಗ್ಲಾದೇಶ ಇದೆ ಸ್ನೇಹಿತರೆ. ಈ ಪ್ರೆಸೆಂಟ್ ಯಾವುದಪ್ಪ ಅಂದರೆ ಅದು ಭಾರತ. ಸರಿಯಾದ ಉತ್ತರ. ಸ್ನೇಹಿತರೆ, ಅದೇ ರೀತಿಯಾಗಿ ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವಂಥ ರಾಜ್ಯ ಯಾವುದಪ್ಪ ಅಂದರೆ ಅದು UP. ಈ ಪ್ರೆಸೆಂಟ್ UP ರೀ. ಇದಕ್ಕಿಂತ ಮುಂಚೆ ಯಾವುದಿತ್ತು ಪ್ರಥಮ ಸ್ಥಾನ ಸ್ನೇಹಿತರೆ ಅಂದರೆ ವೆಸ್ಟ್ ಬೆಂಗಾಲ್. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಜಗತ್ತಿನಲ್ಲಿ ಭಾರತದಲ್ಲಿ ಉತ್ತರ ಪ್ರದೇಶ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಹೋಗ್ಬೇಕಂದ್ರೆ ನೆಕ್ಸ್ಟ್, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಅಪರೂಪದ ಭಾಗಂಶ ಬಿಳಿ ನಗುವ ಪಾರಿವಾಳ ಪತ್ತೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಬಿ ತಮಿಳುನಾಡು. ಸರಿಯಾದ ಉತ್ತರ ತಮಿಳುನಾಡು. ಸ್ನೇಹಿತರೆ, ಇತ್ತೀಚೆಗೆ ಭಾಗಂಶ ಬಿಳಿ ನಗುವ ಪಾರಿವಾಳ ಇದು ತಮಿಳುನಾಡಿನ ಈರೋಡ್ ಎಂಬ ನಗರದಲ್ಲಿ ಪತ್ತೆಯಾಗಿದೆ. ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗಬೇಕಂತಂದರೆ ನೋಡಿ, ಮಾನವ ಆನೆ ಸಂಘರ್ಷವನ್ನು ಕಡಿಮೆ ಮಾಡಲು ಯಾವ ರಾಜ್ಯ ಸರ್ಕಾರ ಗಜಮಿತ್ರ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಡಿ ಅಸ್ಸಾಂ. ಸ್ನೇಹಿತರೆ, ಹಾಗಾದರೆ ಇಲ್ಲಿ ಭಾರತದಲ್ಲಿ ಪ್ರಸ್ತುತ ಒಟ್ಟು ಆನೆಗಳ ಸಂಖ್ಯೆ ಎಷ್ಟು ಅಂತ ನೋಡ್ಬೇಕಂತಂದರೆ ನೋಡ್ರಿ, ಒಟ್ಟು ಆನೆಗಳ ಸಂಖ್ಯೆ 22,446 ಆನೆಗಳಿದಾವೆ ರೀ ಪ್ರೆಸೆಂಟ್ ಈಗ ಭಾರತದಲ್ಲಿ. ಅಂದರೆ ಇತ್ತೀಚೆಗೆ ಆನೆ ಗಣತಿ ಬಿಡುಗಡೆ ಮಾಡಲಾಗಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ಸ್ನೇಹಿತರೆ ಆನೆ ಗಣತಿ ಬಿಡುಗಡೆ ಮಾಡಲಾಗುತ್ತದೆ. ಸ್ನೇಹಿತರೆ, ಈ ಗಣತಿಯ ಪ್ರಕಾರ ಭಾರತದಲ್ಲಿ ಒಟ್ಟು ಟೋಟಲ್ ಆನೆಗಳ ಸಂಖ್ಯೆ 22,446 ಆನೆಗಳು ಕಂಡುಬರುತ್ತದೆ. ಸ್ನೇಹಿತರೆ, ಹಾಗಾದರೆ ಈ ಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿ ಸ್ನೇಹಿತರೆ ಅದು ಕರ್ನಾಟಕ. ನೋಡಿ, ಭಾರತದಲ್ಲಿ ಒಟ್ಟಾರೆ ಅತಿ ಹೆಚ್ಚು ಆನೆಗಳು ಕಂಡುಬರುವಂಥ ರಾಜ್ಯ ಯಾವುದಂದರೆ ಕರ್ನಾಟಕ. ಕರ್ನಾಟಕದಲ್ಲಿ ಒಟ್ಟಾರೆ ಎಷ್ಟು ಅಂದರೆ 6,013 ಆನೆಗಳು ಕಂಡುಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಡಿ ಅಸ್ಸಾಂ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ, ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಗಳನ್ನು ಬಲಪಡಿಸುವ ಮಾರ್ಗಸೂಚಿ ಎಂಬ ಕಾರ್ಯತಂತ್ರ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ನೀತಿ ಆಯೋಗ. ಸರಿಯಾದ ಉತ್ತರ ನೀತಿ ಆಯೋಗ. ಹಾಗಾದರೆ ಸ್ನೇಹಿತರೆ, ನೀತಿ ಇದರ ಫುಲ್ ಫಾರ್ಮ್ ಏನು ಅಂತ ಸುಮಾರು ಬಾರಿ ಎಕ್ಸಾಮಲ್ಲಿ ಕೇಳ್ಯಾರಿ. ನೀತಿ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಟ್ರಾನ್ಸ್ಫಾರ್ಮಿಂಗ್ ಆಫ್ ಇಂಡಿಯಾ. ನೀತಿ ಆಯೋಗ ಸ್ನೇಹಿತರೆ ಇದು 2015 ಜನವರಿ 1ರಂದು ಜಾರಿಗೆ ಬಂದಿದೆ. ಹಾಗಾದರೆ ನೀತಿ ಆಯೋಗದ ಅಧ್ಯಕ್ಷ ಯಾರಂದರೆ ಪ್ರಧಾನಮಂತ್ರಿ. ಸ್ನೇಹಿತರೆ, ಇದು ಕೂಡ ಸುಮಾರು ಬಾರಿ ಪ್ರಶ್ನೆ ಎಕ್ಸಾಮಲ್ಲಿ ಕೇಳ್ಯಾರ ನೋಡ್ರಿ. ನೀತಿ ಆಯೋಗದ ಮೊಟ್ಟ ಮೊದಲ ಉಪ ಅಧ್ಯಕ್ಷ ಯಾರಂದರೆ ಅರವಿಂದ್ ಪನಗರಿಯಾ. ಈ ಅರವಿಂದ್ ಪನಗರಿಯಾ ಪ್ರೆಸೆಂಟ್ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡಬೇಕಂದ್ರೆ, ಮಧ್ಯಪ್ರದೇಶದ ಯಾವ ವನ್ಯಜೀವಿ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ಅಪಾಯದಲ್ಲಿರುವ
ಕಾಡು ಬೆಕ್ಕಾದ ಕ್ಯಾರಕಲ್ ಕಾಣಿಸಿಕೊಂಡಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಬಿ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ. ನೆಕ್ಸ್ಟ್, ಭಾರತೀಯ ರೈಲ್ವೆ ಸ್ಥಾಪಿಸಿರುವ ಯಂತ್ರದೃಷ್ಟಿ ಆಧಾರಿತ ತಪಾಸಣೆ ವ್ಯವಸ್ಥೆಯ ಮುಖ್ಯ ಉದ್ದೇಶ ಏನು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಕೃತಕ ಬುದ್ಧಿಮತ್ತೆ ಅಥವಾ AI ಬಳಸಿಕೊಂಡು. ಏನ್ರಿ ಕೃತಕ ಬುದ್ಧಿಮತ್ತೆ ಅಥವಾ AI ಬಳಸಿಕೊಂಡು ಅಂದರೆ ಆಪ್ಷನ್ಸ್ ಎ ಸರಿಯಾದ ಉತ್ತರ ಎ ನೋಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್, ರಾಷ್ಟ್ರೀಯ ಆರೋಗ್ಯ ಹಕ್ಕು ವಿನಿಮಯ ಕೇಂದ್ರ ಅನ್ನು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಯಾವ ಕಾರ್ಯಾಚರಣೆಯ ಅಡಿಯಲ್ಲಿ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ನೋಡಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ನೋಡಿದು ಅಂದರೆ ಆಪ್ಷನ್ಸ್ ಎ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ಅಥವಾ ಮಿಷನ್. ನೆಕ್ಸ್ಟ್, ಯುವಕರನ್ನು ಡಿಜಿಟಲ್ ರಾಯಭಾರಿಗಳಾಗಿ ಸಬಲೀಕರಣಗೊಳಿಸಲು ಸಂಚಾರ ಮಿತ್ರ ಯೋಜನೆಯನ್ನು ಯಾವ ಸರ್ಕಾರ ಇಲಾಖೆ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ದೂರಸಂಪರ್ಕ ಇಲಾಖೆ. ಆಪ್ಷನ್ ಸಿ ಸರಿಯಾದ ಉತ್ತರ ದೂರಸಂಪರ್ಕ ಇಲಾಖೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮಾರ್ಷಲ್ ದ್ವೀಪಗಳು ಯಾವ ಸಾಗರದಲ್ಲಿ ಕಂಡು ಬರುತ್ತದೆ? ನೋಡಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಕೇಳ್ರಿ. ಅಂದರೆ ಇತ್ತೀಚೆಗೆ ಮಾರ್ಷಲ್ ದ್ವೀಪಗಳು ಯಾವ ಸಾಗರದಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಪೆಸಿಫಿಕ್ ಮಹಾಸಾಗರ. ಆಪ್ಷನ್ಸ್ ಎ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ. ಓಕೆ, ಎಸ್ ಆಪ್ಷನ್ಸ್ ಎ. ಸೊ ನೆಕ್ಸ್ಟ್, ಜೂನ್ 2026ರಲ್ಲಿ ಬೀದಿ ಆಹಾರ ಮಾರಾಟಗಾರರಿಗೆ QR ಕೋಡ್ ಆಧಾರಿತ ಮಾರಾಟಗಾರರ ನೋಂದಣಿ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಯಾವ ನಗರ ಪರಿಚಯಿಸಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಅಹಮದಾಬಾದ್. ಆಪ್ಷನ್ಸ್ ಎ ಸರಿಯಾದ ಉತ್ತರ ಅಹಮದಾಬಾದ್. ನೆಕ್ಸ್ಟ್ ನೋಡಿ ನೆಕ್ಸ್ಟ್, ಬ್ಲೂ ವ್ಯಾಲಿ ಕ್ಲಸ್ಟರ್ ಅಸ್ಸಾಂ ಸರ್ಕಾರ ಮತ್ತು ಯಾವ ಸಂಸ್ಥೆ ಜಂಟಿಯಾಗಿ ಅಥವಾ ಜಂಟಿ ಉಪಕ್ರಮವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಯುರೋಪಿಯನ್ ಒಕ್ಕೂಟ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಯುರೋಪಿಯನ್ ಒಕ್ಕೂಟ. ನೆಕ್ಸ್ಟ್, ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ 13ನೇ ಬ್ರಿಕ್ಸ್ ನಗರೀಕರಣ ವೇದಿಕೆ ಅತಿಥಿ ನಗರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನವದೆಹಲಿ. ನೆಕ್ಸ್ಟ್, ಇತ್ತೀಚೆಗೆ ಯಾವ ಸಚಿವಾಲಯವು ರಾಷ್ಟ್ರವ್ಯಾಪ್ತಿ ನೆಟ್ವರ್ಕ್ ಸರ್ವೆ ವಾಹನಗಳನ್ನು ನಿಯೋಜಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ಆಪ್ಷನ್ಸ್ ಡಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ನೆಕ್ಸ್ಟ್, ಇತ್ತೀಚೆಗೆ 2026ರಲ್ಲಿ ಮಹಿಳಾ T20 ವಿಶ್ವಕಪ್ ಅಥವಾ ವರ್ಲ್ಡ್ ಕಪ್ ಗೆದ್ದ ದೇಶ ಯಾವುದು? ನೋಡಿ ಸ್ನೇಹಿತರೆ, ಇತ್ತೀಚೆಗೆ 2026ರಲ್ಲಿ ಮಹಿಳಾ T20 ವರ್ಲ್ಡ್ ಕಪ್ ಗೆದ್ದ ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ನೋಡಿ ಸ್ನೇಹಿತರೆ, ಇತ್ತೀಚೆಗೆ 2026ರಲ್ಲಿ T20 ಅಥವಾ ಮಹಿಳಾ T20 ವರ್ಲ್ಡ್ ಕಪ್ ಯಾವ ದೇಶ ಗೆದ್ದಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಈ ಪ್ರಶ್ನೆ ಸ್ನೇಹಿತರೆ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸ ಬರೆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.